ಬಿಗ್ ಬಾಸ್ ಸ್ಪರ್ಧಿಯೊಬ್ಬ ಹುಚ್ಚಾಟ ಮೆರೆದು ಎಫ್ಐಆರ್ ದಾಖಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ಹುಚ್ಚಾಟಕ್ಕೆ ಬಿತ್ತು ಎಫ್ಐಆರ್. ಲಾಂಗು ಮಚ್ಚು ಶೋಕಿಗೆ ಬಿತ್ತು ಪೊಲೀಸರ ಗೂಸಾ. ಪಬ್ಲಿಕ್ ನಲ್ಲೇ ಲಾಂಗ್ ಹಿಡಿದು ತಿರ್ಪೆ ಶೋಕಿ ಎಸೆದು ಬಿಗ್ ಬಾಸ್ ಸ್ಪರ್ಧಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹದ್ದು. ಲಾಂಗು ಮಚ್ಚು ಹಿಡಿದು ತಿರ್ಪೆ ಶೋಕಿ ಮಾಡ್ತಾನೆ ಪಬ್ಲಿಕ್ನಲ್ಲೇ ಲಾಂಗು ಹಿಡಿದು ತಿರ್ಪೆ ಶೋಕಿ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾ ಮಾನಿಟರ್ ಸೆಲ್ನಿಂದ ದೂರು. ಬಿಗ್ ಬಾಸ್ ಸ್ಪರ್ಧಿ ವಿರುದ್ಧ ಎಫ್ಐಆರ್. ಶಾಂತಿ ಭಂಗ ಉಂಟಾಗಲು ಪ್ರಚೋದನೆ. ರಜತ್ಗೆ ಕನಿಷ್ಠ 7 ವರ್ಷ ಜೈಲು ಶಿಕ್ಷೆಯ ಭೀತಿ ಎದುರಾಗುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಸ್ಪರ್ಧಿಗೆ ಬಂಧನದ ಭೀತಿ ಎದುರಾಗಿದೆ. ಹಾಗಾದ್ರೆ ಯಾವ ತಪ್ಪಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿರುವಂತ? ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಈ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ನಾನು ಚಂದ್ರಲೋಕಕ್ಕೆ ಹೋಗಿ ಬಂದಿರುವಂತ ಕಲ್ಪನೆ ಯಾಕೆ ಅಂತ ಈ ಸ್ಪರ್ಧಿಗಳಿಗೆ ನೋಡ್ರಿ. ನೀವು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಅಲ್ಲಿ ಗೆದ್ದು ಬಂದು ಅಥವಾ ಸೋತು ಬಂದು ಏನೇ ಬಂದರೂ ಕೂಡ ನೀವು ಸಮಾಜಕ್ಕೆ ಮಾದರಿಯಾದಂಥ ವ್ಯಕ್ತಿತ್ವಗಳಾಗಿ ಬದಲಾಗಬೇಕೇ ಹೊರತಾಗಿ ನಿಮಗೆ ಇಷ್ಟ ಬಂದ ಹಾಗೆ ನಿಮಗೆ ಮನಸ್ಸು ಬಂದ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ವರ್ತಿಸ್ತೀರಾ ಅನ್ನೋದಾದರೆ ನಿಮ್ಮ ಮನಸ್ಥಿತಿಗೆ ಏನಾಗಿದೆ? ನಿಮ್ಮ ತಲೆನ ಎಲ್ಲಾದರೂ ಅಡವಿಟ್ಟಿದ್ದೀರೋ ಅಥವಾ ನಿಮ್ಮ ಮೆದುಳು ನಿಮ್ಮ ಕಂಟ್ರೋಲಲ್ಲಿಲ್ವೋ? ನಿಮಗೆ ಯಾರು ಕೊಟ್ಟು ಧೈರ್ಯ? ಇದು ಕಾನೂನಿನಲ್ಲಿ ಈ ಥರದಕ್ಕೆ ಅವಕಾಶಗಳಿರೋದಿಲ್ಲ. ಲಾಂಗು ಮಚ್ಚು ಹಿಡ್ಕೊಂಡು ನಡು ರಸ್ತೆಯಲ್ಲಿ ಶೋಕಿ ಮಾಡ್ತಾನಂತ ಈ ಮೂದೇವಿ ಮುಟ್ಟಾಳ ಅವಿವೇಕಿ. ಬಿಗ್ ಬಾಸ್ ಶೋ ಸ್ಪರ್ಧಿ ಅಂದ ಮಾತ್ರಕ್ಕೆ ನೀವೇನು ಪ್ರಶ್ನಾತೀತರ? ನಿಮ್ಮನ್ನು ಯಾರು ಕೇಳ ಹಂಗಿಲ್ವಾ? ಬಿಗ್ ಬಾಸ್ ಸ್ಪರ್ಧಿ ಈತನ ಒಬ್ಬಂದು ಕಥೆಯಲ್ಲ ಇದು. ವರ್ತೂರ್ ಸಂತೋಷ್ ಎನ್ನುವಂಥ ವ್ಯಕ್ತಿ ಹುಲಿ ಉಗುರು ಪ್ರಕರಣದಲ್ಲಿ, ಅದಾದ ನಂತರ ಗಂಡ ಹೆಂಡತಿ ಜಗಳದಲ್ಲಿ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಸುದ್ದಿಗೆ ಬರ್ತಾರೆ. ಆದರೆ ಈತ ಮಾಡಿರುವಂತಹ ತಿರ್ಪೆ ಶೋಕಿಗೆ ಈಗ ಎಫ್ಐಆರ್ ದಾಖಲಾಗಿರುವಂತಹದ್ದು. ಲಾಂಗು ಮಚ್ಚು ಅಷ್ಟು ಉದ್ದದ ಲಾಂಗು ಕುಲ್ಮೆಗಳಲ್ಲಿ ಇರ್ತಾವೋ ಇಲ್ವೋ ಗೊತ್ತಿಲ್ಲ, ಇವ್ನು ಎಲ್ಲಿ ಮಾಡಿಸೋನೋ ಗೊತ್ತಿಲ್ಲ. ಈಗ ಸ್ಥಳ ಮಹಜರು ಆದರೆ ಎಲ್ಲವೂ ಗೊತ್ತಾಗುತ್ತೆ. ಲಾಂಗ್ ಎಲ್ಲಿಂದ ಖರೀದಿ ಮಾಡ್ಕೊಂಡ, ಏನು ಎತ್ತ ಎನ್ನುವಂಥದ್ದು ಎಲ್ಲವೂ ಕೂಡ ಮಾಹಿತಿ ಸಿಗುವಂತಹದ್ದು. ಬಿಗ್ ಬಾಸ್ ಸ್ಪರ್ಧಿ ರಜತ್ ಇತ್ತೀಚೆಗೆ ನಡೆದಂತಹ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸು, ಅಲ್ಲಿ ಈತ ಸ್ಪರ್ಧಿಯಾಗಿ ಭಾಗವಹಿಸಿದ್ದ. ಈತನ ಧಿಮಾಕು ಮಾತುಗಳೆಲ್ಲ ಕೇಳಬೇಕಿತ್ತು ನೀವು. ನನಗೆ 100 ಹುಡುಗಿಯರಿದ್ರು ಹಂಗೆ ಹಿಂಗೆ ಅಂಥೇಳಿ ಒಂದು ಜವಾಬ್ದಾರಿಯುತನಾಗಿ ಮಾತನಾಡಿದಂಥ ಯಾವ ಮಾತುಗಳು ಈವರೆಗೂ ಕೇಳಿಸಿಕೊಂಡಿಲ್ಲ. ಈತನದ್ದು ಇದೇ ಮಂಗಾಟಗಳು, ಈ ಥರದ್ದೇ ಹುಚ್ಚಾಟಗಳಲ್ಲೇ ಫೇಮಸ್ ಆಗಿದ್ದ ಈ ವ್ಯಕ್ತಿ ಈಗ ಲಾಂಗ್ ಹಿಡ್ಕೊಂಡು 17 ಸೆಕೆಂಡಿನ ವಿಡಿಯೋ ಎಂದು ಹೇಳಲಾಗ್ತಾ ಇದೆ. ಲಾಂಗ್ ಹಿಡ್ಕೊಂಡು ಆ ಎಫ್ಐಆರ್ ಕಾಪಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈತನ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಯಾವ ಕ್ಷಣ ಬೇಕಾದರೂ ಬಂಧನ ಆಗಬಹುದು. ಬಲಗೈಯಲ್ಲಿ ಲಾಂಗ್ ಹಿಡ್ಕತಾನೆ, ಆ ತಲೆ ಕೂದಲಿಗೆ ಜುಟ್ಟು ಹಾಕ್ಕೊಂಡು ಪಕ್ಕಾ ಪೊರ್ಕಿ ಥರ ನಡ್ಕೊಂಡು ಹೋಯ್ತಾನೆ. ಈತ ಸಮಾಜಕ್ಕೆ ಸಾರುವಂತಹ ಸಂದೇಶ ಏನು? ಈತನದ್ದೇ ಅಂತ ಹೇಳಲಾಗೋ ಅಭಿಮಾನಿಗಳು ಅವರೇನಾದರೂ ಲಾಂಗ್ ಹಿಡ್ಕೊಂಡು ದಾರಿಲಿ ಹೋದರೆ ಇವನ್ನ ಮಾದರಿಯಾಗಿ ತಗೊಂಡು ಇದಕ್ಕೆ ಯಾರು ಹೊಣೆ ಆಗ್ತಾರ್ರಿ? ಯಾರು ಹೊಣೆ ಆಗ್ತಾರೆ? ಕೆಲ ಮಾದರಿ ವ್ಯಕ್ತಿಗಳು ಮಾಡುವಂತಹ ಶೈಲಿಯನ್ನ ಅವರ ಅಭಿಮಾನಿಗಳು ಅನುಕರಿಸ್ತಾರೆ. ಸಣ್ಣ ಮಕ್ಕಳೇನಾದರೂ ಮನೆಯಲ್ಲಿರ್ತಕ್ಕಂತಹ ಕತ್ತಿನ ಕೈಯಲ್ಲಿ ಹಿಡ್ಕೊಂಡು ರಸ್ತೆಯಲ್ಲಿ ಹೋದ್ರೆ ಏನು ಮಾಡ್ತಾನೆ ಇವನು? ಈತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂತಹದ್ದು. ಯಾವುದೇ ಕ್ಷಣ ಈತನನ್ನ ಬಂಧನ ಮಾಡುವಂತಹ ಸಾಧ್ಯತೆಗಳಿದೆ. ನಡು ರಸ್ತೆಯಲ್ಲಿ 17 ಸೆಕೆಂಡುಗಳ ವಿಡಿಯೋದಲ್ಲಿ ಉದ್ದನೆಯ ಲಾಂಗ್ ಹಿಡ್ಕೊಂಡು ತಿರ್ಪೆ ಶೋಕಿ ಮಾಡಿದ ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಬಸವೇಶ್ವರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರ್ತಕ್ಕಂತಹದ್ದು. ಆ ಎಫ್ಐಆರ್ ಪ್ರತಿಯನ್ನು ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈತ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧೆ ಮಾಡಿದಂತಹ ಸ್ಪರ್ಧಿ. ಸೊ ಲಾಂಗು ಮಚ್ಚು ಶೋಕಿಗೆ ಬಿತ್ತು ಪೊಲೀಸರ ಗೂಸು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಅಶ್ವಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶ್ವಥ್, ಈ ಬಿಗ್ ಬಾಸ್ ಸ್ಪರ್ಧಿಗಳ ಮಂಗಾಟಗಳಿದೇನು ಹೊಸ್ತೇನಲ್ಲ. ಈ ಹಿಂದೆ ಸಾಕಷ್ಟು ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇದೇ ತರಹದ ವಿಚಾರದಲ್ಲಿ ಸುದ್ದಿಯಲ್ಲಿದ್ದರು. ಈತನಿಗೆ ಯಾಕೆ ಬಂತು ಅಂತ ಈ ತಿರ್ಪೆ ಶೋಕಿ? ಇವಾಗ ಏನಿದೆ ಡೀಟೇಲ್ಸ್ ಅಶ್ವಥ್? ಸಾಹಿಲ್, ಈಗಾಗಲೇ ರಜತ್ ಹಾಗೂ ವಿನಯ್ ಗೌಡ ಇವರಿಬ್ಬರ ಮೇಲೂ ಕೂಡ
ಬೆಂಗಳೂರಿನ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು FIR ಕೂಡ ದಾಖಲಾಗಿರುವಂತಹದ್ದು. ಅದು ಕೂಡ ಆಮ್ಸ್ ಆಕ್ಟ್ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಕಳೆದ ಸುಮಾರು 4-5 ದಿನಗಳ ಹಿಂದೆ ರಜತ್ ಹಾಗೂ ಮತ್ತೆ ವಿನಯ್ ಗೌಡ ಇವರಿಬ್ರು ಕೂಡ ಒಂದು ರೀಲ್ಸ್ ಮಾಡ್ತಾರೆ. ಅದು ಕೂಡ ಒಂದು ಲಾಂಗ್ ಅನ್ನ ಹಿಡಿದುಕೊಂಡು ಒಂದು ರೀಲ್ಸ್ ಮಾಡ್ತಾರೆ. ಆ ರೀಲ್ಸ್ ಮಾಡಿದಂತಹ ರೀಲ್ಸ್ ಅನ್ನ ರಜತ್ ಅವರು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಾಕೊಳ್ತಾರೆ. ಅದು ಕೂಡ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಆ ರೀಲ್ಸ್ ಅನ್ನ ನೋಡಿದಂತಹ ಪ್ರತಿಯೊಬ್ರು ಕೂಡ ಈತನಿಗೇನ್ ಬುದ್ಧಿ ಇಲ್ವಾ, ಅಂದ್ರೆ ಈತ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ಪರ್ಧಿ ಅಂದ ತಕ್ಷಣ ಆತನಿಗೇನು 2 ಕೊಂಬಿರಲ್ಲ. ಆತ ಕೂಡ ಒಬ್ಬ ನಾರ್ಮಲ್ ಮನುಷ್ಯ. ಯಾಕೆಂತಂದ್ರೆ ಆತನಿಗೆ ಆ ಒಂದು ಸೆಲೆಬ್ರಿಟಿ ಆ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಹಾಗಂತ ಹೇಳಿ ಆತ ಮಾಡಿದೆಲ್ಲವೂ ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈಗ ಈ ರಜತ್ ಮತ್ತೆ ವಿನಯ್ ಗೌಡ ಏನು ಲಾಂಗ್ ಅನ್ನ ಹಿಡಿದುಕೊಂಡು ಮಚ್ಚನ್ನ ಹಿಡಿದುಕೊಂಡು ಒಂದು ರೀಲ್ಸ್ ಮಾಡಿದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ. ಸೊ ಹಾಗಾಗಿ ಇವರು ಏನ್ ಮೆಸೇಜ್ ಕೊಡೋದಕ್ಕೆ ಹೊರಟಿರುವಂತದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಸವೇಶ್ವರನಗರ ಪೊಲೀಸರು ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಸೊ ಹಾಗಾಗಿ ಮಿನಿಮಮ್ 7 ವರ್ಷ ಸಜೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಮತ್ತೆ ಜೊತೆಗೆ ಅಂತಂದ್ರೆ ಇವರಿಬ್ಬರು ಕೂಡ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಈ ರೀತಿಯಾದಂತಹ ಒಂದು ರೀಲ್ಸ್ ಅನ್ನ ಮಾಡಿ ಏನ್ ಮೆಸೇಜ್ ಏನ್ ಸಂದೇಶವನ್ನ ಕೊಡ್ಲಿಕ್ಕೆ ನೀವು ಹೊರಟಿದ್ದೀರಾ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಬ್ರು ಕೂಡ ಈಗ ಸದ್ಯಕ್ಕೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಬ್ರು ಕೂಡ ಅಬ್ಸ್ಕಾಂಡಿಂಗ್ ಅಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಈಗ ಬಸವೇಶ್ವರನಗರ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳ ಬಲೆಗೆ ಅಂದ್ರೆ ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿರುವಂತಹದ್ದು. ಸೊ ಹಾಗಾಗಿ ಇದು ಎಲ್ಲ ಒಂದ್ ಕಡೆ ರಜತ್ ಇದರಲ್ಲ, ರಜತ್ ಬಗ್ಗೆ ಹೇಳೋದಾದ್ರೆ ಈ ಹಿಂದೆ ರಜತ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ರಜತ್ ಅವ್ರನ್ನ ಏನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮೈನ್ ಸ್ಟ್ರೀಮ್ ಚಾನೆಲ್ಗಳಾಗಿರ್ಬೋದು ಅದೆಲ್ಲ ಅಂದ್ರೆ ಎಲ್ಲಾ ಚಾನೆಲ್ಗಳು ಕೂಡ ಅವ್ರನ್ನ ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಆತ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಕೇಳ್ತಾರೆ, ಅಂದ್ರೆ ಮಾಧ್ಯಮದವರು ಕೇಳ್ತಾರೆ, ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ನೀವು ಮಾತನಾಡಿದ್ರಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ನನಗೆ ಎಕ್ಸ್ ಗರ್ಲ್ ಫ್ರೆಂಡ್ ಬರೀ ಒಬ್ಬರೇ ಅಲ್ಲ, ನನಗೆ 108 ಜನ ಇದ್ದಾರೆ ಅಂತ ಹೇಳಿ ಅವತ್ತೇ ಆತ ಏನು ಒಂದು ಹುದ್ದಟತನ ಪ್ರದರ್ಶನ ಮಾಡಿದ್ದ. ಅಂದ್ರೆ ಎಲ್ಲ ಒಂದ್ ಕಡೆ ಆತನ ಒಂದು ಸ್ಟೇಟ್ಮೆಂಟ್ ಕೂಡ ಬಹಳ ಅಚ್ಚರಿ ಅನ್ಸುತ್ತೆ. ಯಾಕೆಂತಂದ್ರೆ ಈತ ಏನು ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಹೋಗಿದ್ದ, ಅಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಇದ್ದ. ಅದಾದ ನಂತರ ಏನು ಬಂದ ನಂತರ ಬೇರೆ ಬೇರೆ ರೀತಿಯಾದಂತಹ ಒಂದು ರೀತಿಯಲ್ಲಿ ಸೌಂಡ್ ಮಾಡ್ಲಿಕ್ಕೆ ಹೊರಟಿದ್ದ. ಆದ್ರೆ ಈಗ ಸರಿಯಾಗಿ ಲಾಕ್ ಆಗಿದ್ದಾನೆ ಈತ. ಈಗಾಗಲೇ ಏನು ಆಮ್ಸ್ ಆಕ್ಟ್ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಸೊ ಮಿನಿಮಮ್ 7 ವರ್ಷ ಸಜೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಸೊ ಸದ್ಯಕ್ಕೆ ಇಬ್ಬರು ಆರೋಪಿಗಳು ಅಂದ್ರೆ ವಿನಯ್ ಗೌಡ ಮತ್ತೆ ರಜತ್ ಇಬ್ಬರು ಕೂಡ ಅಬ್ಸ್ಕಾಂಡಿಂಗ್ ಅಲ್ಲಿದ್ದಾರೆ. ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ ನಂತರ ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿ ಮಾಡಿದ್ರಿ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಲಾಗುತ್ತೆ ಪೊಲೀಸರು. ಸೊ ಸದ್ಯಕ್ಕೆ ಇವರಿಬ್ರು ಕೂಡ ಅಬ್ಸ್ಕಾಂಡಿಂಗ್ ಆಗಿರುವಂತಹದ್ದು. ಸಾಹಿಲ್, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಪದೇ ಪದೇ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿಯಲ್ಲಿರ್ತಕ್ಕಂತಹದ್ದು. ಅದರಲ್ಲೂ ಕೂಡ ಈಗಾಗಲೇ ಅಶ್ವಥ್ ಅವರು ಅದನ್ನು ವಿವರಿಸ್ತಾ ಇದ್ರು. ಈತನ ಹಿನ್ನೆಲೆಯೂ ಕೂಡ ಒಂದಷ್ಟು ರೀತಿಯ ವಿವಾದಾತ್ಮಕವಾಗಿತ್ತು. ಮಾಧ್ಯಮದವರ ಪ್ರಶ್ನೆಗೂ ಕೂಡ ಒಂದರ್ಥದ ಗಾಂಚಾಲಿ ಮಾತುಗಳನ್ನು ಆಡ್ತಿದ್ದ. ಸೊ ಈಗ 17 ಸೆಕೆಂಡಿನ ವಿಡಿಯೋದಲ್ಲಿ ಲಾಂಗ್ ಹಿಡ್ಕೊಂಡು ಪಬ್ಲಿಕ್ನಲ್ಲಿ ಏನು ರೀಲ್ಸ್ ಮಾಡಿದ್ದ ಆತನ ವಿರುದ್ಧ ಈಗ FIR ಕೂಡ ದಾಖಲಾಗಿರ್ತಕ್ಕಂತಹದ್ದು. ಯಾವುದೇ ಕ್ಷಣ ಬಂಧನ ಆಗೋ ಸಾಧ್ಯತೆಗಳಿದೆ.